ಹಾಯ್ ಕ್ರೀಡಾ ಪ್ರೇಮಿಗಳೇ, ಪಕ್ಕಾ ಸ್ಪೋರ್ಟ್ಸ್ಗೆ ಸ್ವಾಗತ. ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ನಲ್ಲಿ ಸೊಕ್ಕಿನ ಆಸೀಸ್ಗೆ ಸೋಲಿನ ರುಚಿ ತೋರಿಸಿ ರೋಹಿತ್ ಪಡೆ ಹಳೆ ರಿವೆಂಜ್ ತೀರಿಸಿಕೊಂಡಿದೆ. ಆಸೀಸ್ ಅಂದ್ರೆ ಭಾರತಕ್ಕೆ ಭಯ ಎಂದಿದ್ದ ಆಸೀಸ್ ಮಾಜಿ ವೇಗಿ ಗಿಲ್ಲೆಸ್ಪಿ ಗಪ್ ಚುಪ್ ಆಗಿದ್ದಾರೆ. ಮೊದಲು ಬ್ಯಾಟಿಂಗ್ ನಡೆಸಿ ಬೃಹತ್ ಮೊತ್ತವನ್ನ ಕಲೆ ಹಾಕ್ತೀವಿ ಅಂತ ಸ್ಮಿತ್ ಯೋಚನೆ ಮಾಡಿದ್ರು. ಆದರೆ ಆಸೀಸ್ ಟಾಸ್ ಗೆಲುವು ಚೇಸ್ ಮಾಸ್ಟರ್ ಕೊಹ್ಲಿ ಆಟದ ಮುಂದೆ ಟುಸ್ ಆಯಿತು. ರನ್ ಬೆನ್ನಟ್ಟಿ ಗುರಿ ಮುಟ್ಟೋದ್ರಲ್ಲಿ ತಾನೆಂತ ಪಂಟರ್ ಅನ್ನೋದನ್ನ ಕೊಹ್ಲಿ ಮತ್ತೊಮ್ಮೆ ರುಜುವಾತು ಮಾಡಿದ್ರು. ವಿಕೆಟ್ಗಳ ನಡುವೆ ಚಿಗರೆಯಂತೆ ಓಡುವ ಕೊಹ್ಲಿ ಸಿಂಗಲ್ಸ್ ಡಬಲ್ಸ್ಗಳಲ್ಲೇ 56 ರನ್ ಗಳಿಸಿದ್ರು. 5 ಬೌಂಡರಿಗಳೊಂದಿಗೆ 84 ರನ್ಗಳಿದ್ದಾಗ ಜಾಂಪಾಗೆ ವಿಕೆಟ್ ಒಪ್ಪಿಸಿದ್ರು. ಏಕದಿನ ಕ್ರಿಕೆಟ್ನಲ್ಲಿ 52ನೇ ಸೆಂಚುರಿ ಜಸ್ಟ್ ಮಿಸ್ ಆಯಿತು. ರನ್ ಮಷೀನ್ ಕೊಹ್ಲಿ ಪರಾಕ್ರಮ ಎಷ್ಟರ ಮಟ್ಟಿಗಿದೆ ನೋಡಿ. ಟೂರ್ನಿಯಲ್ಲಿ 2ನೇ ಬಾರಿ ಪಂದ್ಯಶ್ರೇಷ್ಠ ಪ್ರಶಸ್ತಿ, ಏಕದಿನದಲ್ಲಿ 43 ಬಾರಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದಂತಾಯಿತು. ಅತಿ ಹೆಚ್ಚು ಸಿಂಗಲ್ಸ್ನಲ್ಲೇ ಒಟ್ಟು 5868 ರನ್ ಗಳಿಸಿದ್ದಾರೆ. 2ನೇ ಅತಿ ಹೆಚ್ಚು ಕ್ಯಾಚ್ ಜಯವರ್ಧನೆ ಬಳಿಕ 161 ಕ್ಯಾಚ್ ಪಡೆದು ದಾಖಲೆಯನ್ನು ಬರೆದಿದ್ದಾರೆ. ತಂಡ ಸಂಕಷ್ಟದಲ್ಲಿದ್ದರೆ ಅತಿ ಮುಖ್ಯ ಪಂದ್ಯದಲ್ಲಿ ಒತ್ತಡವನ್ನ ಒದ್ದು ಬಿಸಾಕಿ ಆಡುವಂತಹ ಕೊಹ್ಲಿಯ ತಾಕತ್ತು ಜಗತ್ತಿಗೆ ಗೊತ್ತು. ಪಾಕಿಸ್ತಾನದ ಲಾಹೋರ್ ಬದಲು ದುಬೈನಲ್ಲೇ ನಡೆಯಲಿರೋ ಫೈನಲ್ನಲ್ಲೂ ಕೊಹ್ಲಿ ರನ್ ಕೇಕೆ ಹಾಕೋದು ಪಕ್ಕಾ. ಇನ್ನು ಎದುರಾಳಿ ಲೆಕ್ಕಾಚಾರವನ್ನ ಉಲ್ಟಾ ಮಾಡೋ ಹಿಟ್ ಮ್ಯಾನ್ ಬೌಲರ್ಗಳಿಗೆ ಆರಂಭದಲ್ಲಿಯೇ ಬೆಂಡೆತ್ತಾರೆ. ಇದರಲ್ಲೇ ಬೌಲರ್ಗಳ ಮನೋಬಲ ಕುಗ್ಗಿಸ್ತಾರೆ. ಯಶಸ್ವಿ ನಾಯಕನಾಗಿ ಮುಂದುವರೆದಿರುವ ರೋಹಿತ್ ಫೈನಲ್ಗಳ ಪಿತಾಮಹ ಎನಿಸಿಕೊಂಡಿದ್ದಾರೆ. ಈಗ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್, ಕ್ರಿಕೆಟ್ ವರ್ಲ್ಡ್ ಕಪ್ ಫೈನಲ್, T20 ವರ್ಲ್ಡ್ ಕಪ್ ಫೈನಲ್, ಚಾಂಪಿಯನ್ಸ್ ಟ್ರೋಫಿ ಫೈನಲ್. ಐಸಿಸಿ ಆಯೋಜಕತ್ವದ ಈ ಎಲ್ಲ ಟೂರ್ನಿಯಲ್ಲೂ ಫೈನಲ್ ತಲುಪಿದ ಏಕೈಕ ಭಾರತೀಯ ನಾಯಕ ಎಂಬ ಹೆಗ್ಗಳಿಕೆಗೆ ರೋಹಿತ್ ಪಾತ್ರವಾಗಿದ್ದಾರೆ. ರೋಹಿತ್ ಜೊತೆ ಗಿಲ್ ಅವರಿಂದಲೂ ಬಿಗ್ ಸ್ಕೋರ್ ಫೈನಲ್ ಪಂದ್ಯದಲ್ಲಿ ಬಂದಿದ್ದೇ ಆದರೆ ಟ್ರೋಫಿ ಈಸಿಯಾಗಿ ನಮ್ಮ ಕೈ ಸೇರುತ್ತೆ. ಶತಕೋಟಿ ಕ್ರೀಡಾಭಿಮಾನಿಗಳ ಬಯಕೆಯೂ ಅದೇ ಆಗಿದೆ. ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್.